ವಾ, ರಾಜಸ್ಥಾನ್ ರಾಯಲ್ಸ್ ಯಮ್ಮ ಎಂತ ಹಿಟ್ಟಿಂಗ್, ಕಾರ್ನೇಜ್, ಹ್ಯಾಮರ್ಡ್ ಹೊಡೆಯೋದಂದ್ರೆ ಆ ಥರ ಹೊಡೆಯೋದಾ? ನಮಸ್ಕಾರ ಎಲ್ರಿಗೆ, ಸದ್ಯ ನಾಡ್ದಂತರ ಮಾತಾಡ್ತಿರೋದು ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಫಸ್ಟ್ ಆಫ್ ಆಲ್ ಮ್ಯಾಚೇ ಆಗೋದಿಲ್ಲ ಅಂತ ಅಂದ್ಕೊಳೋದಾಯ್ತಾ? ಯಾರು ಕೂಡ ಇವತ್ತು ಏನು ಮಳೆ ನೋಡಿ 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 ಇದು ಎಂತ, ಇದು IPL ಅಲ್ಲ, ಇದು RPL ಅಂದರೆ ರೈನ್ ಪ್ರೀಮಿಯರ್ ಲೀಗ್. ಯಾಕಂದರೆ ನಿನ್ನೆ ಮ್ಯಾಚ್ ಕೂಡ ರೈನಿಂದ ಅಫೆಕ್ಟ್ ಆಗಿತ್ತು, ಒಂದು ಬಾಲ್ ಹಾಕ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ಮ್ಯಾಚೇ ಆಗೋದಿಲ್ಲ ಅಂತ ಅಂದ್ಕೊಳ್ಳುವಾಗ ಮತ್ತೆ ಮ್ಯಾಚ್ ಆಯಿತು. ಈಗ ಮುಂಬೈ ಅವರು ಅಂದ್ಕೊಳ್ತಾ ಇರ್ಬೋದು ಯಾಕಾದರೂ ಮ್ಯಾಚ್ ಆಯಿತು ಅಂತ. ನೋಡಿ, 11 ಓವರ್ ಮ್ಯಾಚ್, 20 ಓವರ್ ಬದಲು 11 ಓವರ್ ಮ್ಯಾಚ್. ಟಾಸ್ ವಿನ್ ಆದಂತಹ ಹಾರ್ದಿಕ್ ಪಾಂಡ್ಯ ಅವರು ಹೇಳಿದರು ಏನಂತಂದರೆ, ನಾವು ನಾಯಿಗೆ ಹೊಡೆದಾಗ ಹೊಡಿಸ್ಕೊಳ್ತೇವೆ, ಹುಚ್ಚ ನಾಯಿಗೆ ಹೊಡೆದಾಗ ಹೊಡಿಸ್ಕೊಳ್ತೇವೆ, ಸೊ ಬೌಲಿಂಗ್ ಹಾಕ್ತೇವೆ ಅಂತ. 11 ಓವರ್ಗೆ 150 ರನ್ ರಾಜಸ್ಥಾನ್ ಹೊಡೆದದ್ದು. ಒಂದು 120, 130 ತನಕ ಒಂದು ಇದ್ರೆ 11 ಓವರಿಗೆ ಟ್ರೈ ಮಾಡ್ಬೋದು. 150 ಟೂ ಮಚ್ ಅಣ್ಣ, ಆ ರೇಂಜಿಗೆ ಹೊಡೆದದ್ದು. ಇವರು ಎಲ್ಲಿ ಗೊತ್ತಾ ಮ್ಯಾಚ್ ಸೋತೋದು? 2. ಒಂದು ಟಾಸ್ ಗೆದ್ದು ನಾವು ಬೌಲಿಂಗ್ ಮಾಡ್ತೇವೆ ಅಂತಂದಾಗ ಇಲ್ಲಿ ಸೋತಾಯಿತು, ಅಂದರೆ ಡಿಸೈಡ್ ಆಗಿದ್ದು ರಾಜಸ್ಥಾನ್. ಇವತ್ತು ನಾವು ಯಾವ ರೇಂಜಿಗೆ ಹೊಡಿತೇವೆ ಅಂತಂದರೆ, ಯಾಕಾದರೂ ನಾವು ಇವತ್ತು ಮಳೆ ನಿಂತಿದ್ದು ಆಡ್ತಿದ್ದೆವು ಅಂತ ಅಂದ್ಕೊಳ್ಬೇಕು ಅಂತ. ಆ್ಯಂಡ್ ಇನ್ನೊಂದು ಮ್ಯಾಚ್ ಸೋತದ್ದು ಫಸ್ಟ್ 3 ಓವರ್ಗೆ. ಮುಂಬೈ ಇಂಡಿಯನ್ಸ್ ಮ್ಯಾಚ್ ಸೋತಾಗಿದೆ. ಫಸ್ಟ್ 3 ಓವರ್ಗೆ ಹೊಡೆದ ಎಷ್ಟು ರನ್ ಅಂದರೆ 58 ರನ್. ಫಸ್ಟ್ ಓವರ್ 22 ರನ್ನು, ಸೆಕೆಂಡ್ ಓವರ್ 14 ರನ್ನು, ಥರ್ಡ್ ಓವರ್ ಎಗೇನ್ 22 ರನ್. ಇನ್ನೊಂದು 2 ರನ್ ಜಾಸ್ತಿ ಹೊಡೆದಿದ್ರೆ ಸರಾಸರಿ 20 ಆ್ಯಾವ್ರೇಜಲ್ಲಿ. ಫಸ್ಟ್ ಓವರ್ ದೀಪಕ್ ಚಹರ್ 22 ರನ್ ಹೊಡಿಸ್ಕೊಂಡ್ರು. ಯಾರು? ಜೈಸ್ವಾಲ್ ದಡ ಬಡ. ನಾನು ಪ್ರಿವ್ಯೂವಲ್ಲಿ ಹೇಳಿದ್ದೆ, ನನಗೆ ವೈಭವ್ ಸೂರ್ಯವಂಶಿ ವರ್ಸಸ್ ಬುಮ್ರಾ ಅದೊಂದು ನೋಡಬೇಕು ನಾನು ಅಂತ. ಅಯ್ಯೋ ದೇವರೇ, ಕಾಂಪಿಟೇಷನೇ ಇಲ್ಲ. ಬುಮ್ರಾ ಅವ್ರು ಹಾಕಿದ ಫಸ್ಟ್ ಬಾಲ್ ದಡ್ ಅಂತ 6, ವೈಭವ್ ಸೂರ್ಯವಂಶಿ. ಸೊ ನೋ ಮ್ಯಾಟ್ರ್ ವಾಟ್, ಯಾರು ನನಗೆ ಸಂಬಂಧ ಇಲ್ಲ, ನಾನು ನಿಂಗೆ ಹೊಡಿತೇನೆ ಅಷ್ಟೇ. ಇದೊಂದೇ ಗೊತ್ತಿರೋದು ವೈಭವ್ ಸೂರ್ಯವಂಶಿಗೆ. ದೇವ, ಇಬ್ಬರು ಸೇರಿ ಹೊಡೆದ್ರು ಸರಿಯಾಗಿ ಹೊಡೆದ್ರು. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ರೇಂಜಿಗೆ ಹೊಡಿಬೋದಂತ. ಫಸ್ಟ್ ಈ 3 ಮ್ಯಾಚ್ ಏನು ರಾಜಸ್ಥಾನ್ ವಿನ್ ಆಗಿದ್ದಾರೆ, 3 ಮ್ಯಾಚಲ್ಲಿ ಇವರಿಬ್ಬರ ಓಪನಿಂಗ್ ಪಾರ್ಟ್ನರ್ಶಿಪ್. ಇನ್ನೊಂದು ಅಂದರೆ ಇಬ್ಬರು ಕೂಡ ಬೇಗ ಔಟ್ ಆದರೆ ಇನ್ನು ಹೇಗೆ ರಾಜಸ್ಥಾನ ಒಂದು ಇವರದು ಇನ್ನಿಂಗ್ಸ್ ಇರ್ಬೋದು ಅಂತ ನಾವು ಕಾಯಬೇಕು ಹೊರತು. ಯಾಕಂದರೆ 3 ಮ್ಯಾಚಲ್ಲಿ ಇವ್ರದ್ದು ಓಪನಿಂಗ್ ಪಾರ್ಟ್ನರ್ಶಿಪ್ ಭಯಂಕರ ಕ್ಲಿಕ್ ಆಗಿದೆ. ಸೊ ಓಪನರ್ಸಿಂದ 3 ಮ್ಯಾಚ್ ವಿನ್ ಆಗಿದ್ದಾರೆ. ಅಫ್ಕೋರ್ಸ್ ಸೆಕೆಂಡ್ ಮ್ಯಾಚ್ ಡಿಫೆಂಡ್ ಎಲ್ಲ ಮಾಡಿದ್ರು ಅದೆಲ್ಲ, ಬಟ್ 3 ಮ್ಯಾಚಲ್ಲೂ ಇವ್ರದ್ದು ಓಪನಿಂಗ್ ಕ್ಲಿಕ್ ಆಗಿದೆ. 4 ಓವರ್ ಆಗುವಷ್ಟರಲ್ಲಿ ಆಯಿತು, ಸಾರಿ ಶಾರ್ದೂಲ್ ಠಾಕೂರ್ ಹಾಕ್ಲಿಕ್ಕೆ ಬಂದರು, ಮತ್ತು 5ನೇ ಓವರ್ ಹಾಕಲಿಕ್ಕೆ ಬಂದರು. ಆ ಓವರಲ್ಲೂ ಕೂಡ 18 ರನ್ ಹೊಡಿಸ್ಕೊಂಡ ಮೇಲೆ ಒಂದು ವಿಕೆಟ್ ಸಿಕ್ಕಿತ್ತು. ಏನು ವೈಭವ್ ಸೂರ್ಯವಂಶಿ ಅವರು 14 ಬಾಲಿಗೆ 39 ರನ್. ಆ ದೇವರೇ, 1 4 5 6 ಕರೆಕ್ಟ್. ಇವ್ರದ್ದು ಆಟ ಹಾಗೆ, 4 ಕಮ್ಮಿ 6 ಜಾಸ್ತಿ. ಆ ಕಡೆಯಿಂದ ಜೈಸ್ವಾಲ್ 32 ಬಾಲಿಗೆ 77 ರನ್. ಅಯ್ಯಯ್ಯೋ ದೇವರೇ, ಇವ್ರದ್ದು ರೆಕಾರ್ಡು ಮುಂಬೈ ಅಗೇನ್ಸ್ಟ್ ಭಾರಿ ಸೂಪರ್ ಇದೆ, ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. 200 ಏನು IPL ಹೊಡೆದಿದ್ದಾರೆ, ಇದು ಮುಂಬೈ ಅಗೇನ್ಸ್ಟ್ ಇವರು 200 ಹೊಡೆದಿದ್ದಾರೆ. ಸೊ ಅಷ್ಟು ಟ್ರೆಮೆಂಡಸ್ ರೆಕಾರ್ಡು ಜೈಸ್ವಾಲ್ ಅವ್ರದ್ದು. 1 ಪಾಯಿಂಟ್ ಆಫ್ ಟೈಮಲ್ಲಿ 10 ಬಾಲಿಗೆ 36 ರನ್ ಹೊಡೆದಿದ್ರು ಜೈಸ್ವಾಲ್. ನಾನಿವರು ಒಂದು 14 ಬಾಲಿಗೆ 50 ರನ್ ಹೊಡಿತಾರೆ ಅಂತ ಅಂದ್ಕೊಳೋದು, ಬಟ್ ನೆಕ್ಸ್ಟ್ ಒಂದು 14 ರನ್ನಿಗೆ 12 ಬಾಲ್ ತೆಗೆದುಕೊಂಡ್ರು. ಅಲ್ಲೊಂದು ಚೂರು ಸ್ಲೋ ಆದರು, ಮತ್ತೆ ಪುನಃ ಚಾರ್ಜ್ ತಗೊಂಡ್ರು. ನೋಡಿ ಕೊನೆಗೆ ದಡ ಬಡ 11 ಓವರ್ಗೆ 150 ರನ್, ಕೇವಲ 3 ವಿಕೆಟ್ ಹೋದದ್ದು. ಎಲ್ಲ ನಾಯಿ ಹೊಡೆದಾಗ ಹೊಡಿಸ್ಕೊಂಡಿದ್ದಾರೆ, ಎಕ್ಸೆಪ್ಟ್ ಹಾರ್ದಿಕ್ ಪಾಂಡ್ಯ ಅವರು ಒಂದು 2 ಓವರ್ಗೆ 17 ರನ್ ಒಂಚೂರು ಕಂಟ್ರೋಲ್ ಮಾಡಿದರು. ಮಿಕ್ಕಿದವರು ಎಲ್ಲರೂ ಕೂಡ ಹೊಡಿಸ್ಕೊಂಡಿದ್ದಾರೆ. ಬಟ್ ಆನ್ ದಿ ಅದರ್ ಹ್ಯಾಂಡ್ ಮುಂಬೈದು ಚೇಸಲ್ಲಿ ಎಂಥದ್ದು ಇರಲಿಲ್ಲ. ವಿಕೆಟ್ 123 ರನ್ ಹೊಡೆದ್ರು. 11 ಓವರಿಗೆ 123, ಸ್ಟಿಲ್ ಅ ಗುಡ್ ಸ್ಕೋರ್ ಓನ್ಲಿ. ಪರವಾಗಿಲ್ಲ ಮಾರೆ, 11 ಓವರಿಗೆ 123 ಹೊಡೆದಿದ್ದಾರೆ. ಬಟ್ ಟಾರ್ಗೆಟ್ 151 ರನ್ ಇರುವಾಗ ಎಲ್ಲಿ ಸಾಕಾಗ್ತದಣ್ಣ? ದಡ ಬಡ ಅಂತ ವಿಕೆಟ್ ಹೋಗ್ತವೆ ಇತ್ತು. ನಮಂದೀರ್ ಮತ್ತು ರುತರ್ಫೋರ್ಡ್ ಒಂಚೂರು ಸೂಪರ್ ಆಗಿ ಒಂದು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡಿದ್ರು, ಬಿಟ್ಟರೆ ಬೇರೆ ಯಾರಿಂದ ಎಂಥದೂ ಬರಲಿಲ್ಲ. ರಿಕಲ್ಟನ್ ಒಂದು 6 ಹೊಡೆದ್ರು, 4 ಬಾಲಿಗೆ 8 ರನ್. ರೋಹಿತ್ ಶರ್ಮಾ ಅವರು ಸಂದೀಪ್ ಶರ್ಮಾಗೆ ಮತ್ತೆ ಪುನಃ ಔಟ್ ಆಗಿದ್ದಾರೆ. ಅವ್ರದ್ದು ರೆಕಾರ್ಡ್ ಭಾರಿ ಕೆಟ್ಟದಾಗಿದೆ. ಸಂದೀಪ್ ಶರ್ಮಾ ಅಗೇನ್ಸ್ಟ್ 47 ಬಾಲಿಗೆ 38 ರನ್ ಹೊಡೆದಿದ್ದಾರೆ, 6 ಬಾರಿ ಔಟ್ ಆಗಿದ್ದಾರೆ. ಅವರ ಆ್ಯಾವರೇಜ್ 6 ಅಗೇನ್ಸ್ಟ್ ಸಂದೀಪ್ ಶರ್ಮಾ. ತೀರಾ ಕೆಟ್ಟ ರೆಕಾರ್ಡು ರೋಹಿತ್ ಶರ್ಮಾ ಅವ್ರದ್ದು. ಸಂದೀಪ್ ಶರ್ಮಾ ಅಗೇನ್ಸ್ಟ್ ಇರೋದು 6 ಬಾಲ್ ಆಡಿ 5 ರನ್ ಹೊಡೆದು ಔಟ್ ಆದರು. ಏನು ತಿಲಕ್ ವರ್ಮಾ 10 ಬಾಲ್ ಆಡಿ
14 ರನ್ ಹೊಡೆದದ್ದು. ಈ ಹಾರ್ದಿಕ್ ಪಾಂಡ್ಯ ಅವರು 9 ರನ್ ಹೊಡೆದ್ರು, ಎಲ್ಲ ಸಿಂಗಲ್ ಡಿಜಿಟ್. ಸೂರ್ಯಕುಮಾರ್ ಯಾದವ್ ಅವರು ಒಂದು 6 ಹೊಡೆದ್ರು ಕೂಡ 6 ರನ್ ಹೊಡೆದು ಔಟ್ ಆದದ್ದು. ಸೊ ಯಾರ ಕಡೆಯಿಂದ ಎಂಥದೂ ಕಾಂಟ್ರಿಬ್ಯೂಷನ್ ಇರಲಿಲ್ಲ ಇವತ್ತು. ಮುಂಬೈ ಬ್ಯಾಟಿಂಗ್ ಅಂತ ಬಂದಾಗ ಬೌಲಿಂಗಲ್ಲಿ ಎಂಥ ಕಾಂಟ್ರಿಬ್ಯೂಷನ್ ಇರಲಿಲ್ಲ, ಎಲ್ಲರೂ ಸಹ ಹೊಡಿಸ್ಕೊಂಡಿದ್ದಾರೆ. ನಮನ್ ಅವರೊಂದು 13 ಬಾಲಿಗೆ 25, ಮತ್ತು ಇವರು ರುದರ್ಫೋರ್ಡ್ ಅವರು 8 ಬಾಲಿಗೆ 25 ರನ್. ಒಳ್ಳೆ ಸ್ಟ್ರೈಕ್ ರೇಟಲ್ಲಿ 312 ಸ್ಟ್ರೈಕ್ ರೇಟಲ್ಲಿ ಚಚ್ಚಿದ್ರು. ಒಂದು ಕ್ಯಾಚ್ ಬಿಟ್ಟಿದ್ರು, ಕ್ಯಾಚ್ ಬಿಟ್ಟ ಮೇಲೆ ಸರಿಯಾಗಿ ಹೊಡೆದದು. ಬಟ್ ಸ್ಟಿಲ್ 27 ರನ್ನಿಂದ ಸೋತಿದ್ದಾರೆ. 11 ಓವರಿದು ಮ್ಯಾಚಲ್ಲಿ 27 ರನ್ನಿಂದ ಸೋಲು ಅನ್ನೋದು ತುಂಬ ದೊಡ್ಡ ಅಂತರ ಆಯಿತು. ಬರೀ 11 ಓವರ್ ಮ್ಯಾಚು, ಅದು ಸೊ 9 ವಿಕೆಟ್ ಹೋಗಿದೆ. 11 ಓವರಲ್ಲೇ 9 ವಿಕೆಟ್ ಆಗಿದೆ. ಬೌಲಿಂಗ್ ಹಾಕಿದವರು ಎಲ್ಲರೂ ಕೂಡ ಸೂಪರಾಗಿ ಬೌಲ್ ಹಾಕಿದ್ರು. ಓ ಮೈ ಗಾಡ್, 3-3 ವಿನ್ ಆಗಿದ್ರು ರಾಜಸ್ಥಾನು. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ರಾಜಸ್ಥಾನ್ ಈ ರೇಂಜಿಗೆ ಇವರದ್ದು ಫಸ್ಟ್ ಹಾಫ್ ಆಫ್ ದಿ IPL ಇರ್ತದೆ ಅಂತ. ಲಾಸ್ಟ್ ಇಯರ್ IPLಗೆ ಕಂಪೇರ್ ಮಾಡಿದರೆ ರಾಜಸ್ಥಾನ್ ತುಂಬ ಚೆಂದ ಮಾಡಿ ಆಡ್ತಾ ಇದೆ. ಆ್ಯಂಡ್ ಸಂಜು ಸ್ಯಾಮ್ಸನ್ ಅವ್ರನ್ನ ಇದು ಕೈ ಬಿಟ್ಟ ಮೇಲೆ, ಟ್ರೇಡಿಂಗಲ್ಲಿ CSK ಕೊಟ್ಟ ಮೇಲೆ ಎಲ್ಲ ಟ್ರಾಲ್ ಮಾಡಿದ್ರು. ರಾಜಸ್ಥಾನ್ಗೆ ತಲೆ ಕೆಟ್ಟೋಗಿದೆ. ಮೊದಲು ಬಟ್ಲರ್ ಅವ್ರನ್ನ ಬಿಟ್ಟಿದ್ರು, ಕೊನೆಗೆ ಸ್ಪಿನ್ ಅವ್ರದ್ದು ಏನು ಯಾರು ಚಹಲ್ ಮತ್ತು ಯಾರು ಇವರು ಅಶ್ವಿನ್ ಇದ್ರು ಅವರನ್ನು ಬಿಟ್ಟಿದ್ರು. ಈಗ ಸಂಜು ಸ್ಯಾಮ್ಸನ್ನ ಬಿಟ್ಟರು, ತಲೆ ಕೆಟ್ಟಿದೆ ಮ್ಯಾನೇಜ್ಮೆಂಟಿಗೆ ಹಾಗೆ ಹೀಗೆ ಅಂತ ಎಲ್ಲರೂ ಅಂದ್ಕೊಳ್ತಿದ್ರು. ನಾನು ಸಹ ಅದೇ ಅಂದ್ಕೊಂಡಿದ್ದೆ, ಸಂಜು ಸ್ಯಾಮ್ಸನ್ ಬಿಟ್ರಾ ಅಂತ. ಬಟ್ ಈಗ ನೋಡಿ 3-3 ವಿನ್ ಆಗಿದ್ದಾರೆ. ಅವರ ಕ್ಯಾಪ್ಟನ್ಸಿ ಬಗ್ಗೆ ಹೊಗಳ್ತಾ ಇದ್ದಾರೆ, ಪರ ಕ್ಯಾಪ್ಟನ್ಸಿ ಬಗ್ಗೆ. ಇಬ್ಬರು ಓಪನರ್ಸ್ ಕ್ಲಿಕ್ ಆಗ್ತಾ ಇದ್ದಾರೆ. ಚಿತ್ರಾನ್ನ ಮಾರ್ರೆ. ಆ್ಯಂಡ್ ಮುಂಬೈ, ನಾವು IPL ಶುರುವಾಗೋ ಮುಂಚೆ ಒಂದು ಹೈಪ್ ಮಾಡಿದ್ದು ನೋಡಬೇಕಿತ್ತು. ಮುಂಬೈ ಈ ಸಲ ಹಾಗೆ ಹೀಗೆ ಈಗ ಆ್ಯಕ್ಚುಲಿ ಮುಂಬೈ ಎಂಥ ಸ್ಟ್ರಾಂಗ್ ಟೀಮ್, ಹೇಗೆ ಆಡಬೇಕು, ಇದು ಎಂತ ಆಡ್ತಾ ಇದ್ದಾರೆ. 1 ಮ್ಯಾಚ್ ಗೆದ್ದರು, ಮತ್ತು 2 ಮ್ಯಾಚ್ ಸೋತಂಥ ರೀತಿ ಭಯಂಕರ ಕೆಟ್ಟದಾಗಿ ಸೋತಿದ್ದಾರೆ. ಡೆಲ್ಲಿ ಅಗೇನ್ಸ್ಟ್ ಕೆಟ್ಟದಾಗಿ ಸೋತರು, ರಾಜಸ್ಥಾನ್ ಅಗೇನ್ಸ್ಟ್ ಕೆಟ್ಟದಾಗಿ ಸೋತರು. ಮುಂಬೈ ಬಾರಿ ನೀವು ಗೇಮನ್ನು ತುಂಬ ಲೂಸಾಗಿ, ಅಥವಾ ನಾವು ಭಯಂಕರ ಸ್ಟ್ರಾಂಗ್ ಇದ್ದೇವಣ್ಣ, ನೀವು ಸ್ಟ್ರಾಂಗ್ ಇದ್ದೀರಿ ಬಟ್ ಹಾಗೆ ಆಡಬೇಕು, ಇಲ್ಲ ಇದ್ದರೆ ಹೀಗೆ ಸೋಲ್ತಾ ಹೋಗ್ತೀರಿ. ಆ್ಯಂಡ್ ಪ್ರೆಡಿಕ್ಷನ್ ಗೇಮ್ ಇದು ನಾನು ಹಾಕಿದೆ, ಯಾಕಂತಂದರೆ ನಾನು 20 ಓವರಿಗೆ ಪ್ರೆಡಿಕ್ಟ್ ಮಾಡಲಿಕ್ಕೆ ಹೇಳಿದಾಗಿತ್ತು, ಮತ್ತು 11 ಓವರಿಗೆ ಹೇಳಿತ್ತು. ಮ್ಯಾಚ್ ಸ್ಟಾರ್ಟ್ ಆದಮೇಲೆಲ್ಲ ಸುಮಾರು ಜನ ಪ್ರೆಡಿಕ್ಟ್ ಮಾಡಿದ್ರು. ಸೊ ನಾನು ಈ ಪ್ರೆಡಿಕ್ಷನ್ ಗೇಮ್ ನಾನು ಕನ್ಸಿಡರ್ ಮಾಡೋದಿಲ್ಲ. ಐ ಆಮ್ ರಿಯಲಿ ಸಾರಿ. ಬಟ್ ನಾಳೆ ಪ್ರಿವ್ಯೂವಲ್ಲಿ ಸಿಗುವ. ಎಂಥ ಮ್ಯಾಚ್ ಮಾರೆ ಅಮ್ಮ. ಈ ಮ್ಯಾಚನ್ನು ನೀವು ಲೈವ್ ಆಗಿ ನೋಡಿದರೆ, ನೀವು ಚಿತ್ರಾನ್ನ ಈ ವಿಡಿಯೋನ ನೀವು ಇವತ್ತೇ ನೋಡ್ತಾ ಇದ್ರೆ, ಮಿಡ್ ನೈಟ್ ನೋಡ್ತಾ ಇದ್ರೆ, ನೀವು ಅಲ್ಟಿಮೇಟ್ ರೀ. ಸರಿಯಾಗಿ ಬರೋ. ನಮಸ್ಕಾರ.